ಇನ್ನು ಜಾತಿ ಸಮೀಕ್ಷೆಯಲ್ಲಿ ಸಾಕಷ್ಟು ಲೋಪಗಳಿವೆ. ಹೊಸ ಜಾತಿ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಬೇಕು. ಕೊಪ್ಪಳ ಜಿಲ್ಲೆಯಲ್ಲಿ ವಚನಾನಂದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ತರಾತುರಿಯಲ್ಲಿ ಸಮೀಕ್ಷೆ ಮಾಡುವಂತ ಉದ್ದೇಶ ಏನಿತ್ತು, ಯಾಕಿಷ್ಟು ತರಾತುರಿಯಲ್ಲಿ ಸಮೀಕ್ಷೆ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಮೀಕ್ಷೆಯನ್ನು ಯಾಕೆ ಮುಂದೂಡಬೇಕು ಅಂತಂದರೆ ಅಲ್ಲಿ ಸಾಕಷ್ಟು ದೋಷಗಳಿದ್ದಾವೆ. ತರಾತುರಿ ಮಾಡೋ ಅವಶ್ಯಕತೆಯೇ ಇದೆ. ಆ ನಿಟ್ಟಿನಲ್ಲಿ ನೀವು ಟೈಮ್ ತೆಗೆದುಕೊಳ್ಳಿ, ಒಂದು ಸ್ಪಷ್ಟತೆ ಬರಲಿ ನಿಮಗೆ. ಆ ಸ್ಪಷ್ಟತೆಯನ್ನು ಬಂದಾಗ ಮಾತ್ರ ನೀವು ಸಮೀಕ್ಷೆಯನ್ನು ಮಾಡಿದರೆ, ನೀವು ಇಲ್ಲಾಂದರೆ 420 ಕೋಟಿ ಮತ್ತು ವೇಸ್ಟ್ ಆಗುತ್ತೆ. ಈಗಾಗಲೇ 200 ಕೋಟಿಗಿಂತ ಹೆಚ್ಚು ಹಿಂದೆ ಅದು ಅವೈಜ್ಞಾನಿಕ ಆಗಿರೋದನ್ನ ಎಕ್ಸೆಪ್ಟ್ ಮಾಡಿಲ್ಲಲ್ಲ. ಮತ್ತೆ ನೀವು ಈ ಥರ ಮಾಡಿದರೆ ಮತ್ತೆ ನಾವು ಇದನ್ನು ಅವೈಜ್ಞಾನಿಕ ಅಂತೀವಿ, ಮತ್ತು ಇದನ್ನು ತಿರಸ್ಕಾರ ಮಾಡ್ತೀವಿ. ಅದನ್ನು ಸ್ವಾಗತ ಮಾಡ್ಕೋಬೇಕು ಅಂತಂದರೆ ನೀವು ತರಾತುರಿಲಿ ಮಾಡಲಿಕ್ಕೆ ಹೋಗ್ಬಿಡಿ, ಸಮಯ ತೆಗೆದುಕೊಂಡು ತಾಳ್ಮೆಯಿಂದ ನೀವು ಮಾಡಿ ಅದನ್ನು ಸ್ವಾಗತ ಮಾಡ್ತೇವೆ. ಜಾತಿ ಕಾಲಮ್ನಲ್ಲಿ, ಧರ್ಮದ ಕಾಲಮ್ನಲ್ಲಿ ಏನೇನು ಬರೆಸಬೇಕು ಅಂಥೇಳಿ ನಾವು ಸುಮಾರು 16 ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿ ಭಕ್ತರೊಚೆಗೆ ಸಮಾಲೋಚನೆ ಮಾಡಿ, ಆ ಹಿನ್ನೆಲೆಯಲ್ಲಿ ಕೂಡ ಕೊಪ್ಪಳ ಕೂಡ ನಾವು ಬಂದಿದ್ದೇವೆ. ಇದು ಈ ಸಂದರ್ಭದಲ್ಲಿ 2ನೇ ಬಾರಿಗೆ ನಾವು ಕೊಪ್ಪಳಿಗೆ ಬರ್ತಾ ಇರೋದು. ಒಂದನ್ನು ಬಹಳ ಸ್ಪಷ್ಟವಾಗಿ ನಾವು ನಿರ್ಧಾರವನ್ನು ಮಾಡಿದ್ದೇವೆ. ಧರ್ಮದ ಕಾಲಮ್ನಲ್ಲಿ ನಾವು ಹಿಂದೂ ಅಂತ ಬರೆಸಬೇಕು, ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಬೇಕು. ಅದರ ಕೋಡು A0868. ಹಾಗಾಗಿ ಅದನ್ನು ಬರೆಸೋ ನಿಟ್ಟಿನಲ್ಲಿ ನಮ್ಮ ಭಕ್ತರಿಗೆ ಆ ಒಂದು ಅಭಿಯಾನ ಮಾಡಿ ಅವ್ರಿಗೆ ಗೊತ್ತಾಗಬೇಕು. ಯಾಕಂದರೆ ಲಕ್ಷಾಂತರ ಜನ ಪಂಚಮಸಾಲಿಗಳು ಇರೋದ್ರಿಂದ ಅವ್ರ ಮನೆಗೆ ಹೋಗಿ ನಮ್ಮ ತಾಲೂಕು ಘಟಕ, ಜಿಲ್ಲಾ ಘಟಕ ಮತ್ತು ಗ್ರಾಮ ಘಟಕಗಳಿಗೆ ಎಲ್ಲರಿಗೂ ಒಂದು ಸಂದೇಶವನ್ನು